ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿ ನಾಯಕರು. ಇದು ದ್ವೇಷ ರಾಜಕಾರಣದ ಭಾಗ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಸರ್ಕಾರ ದ್ವೇಷ ರಾಜಕೀಯ ಪ್ರೇರಿತ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರುಗಳು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಮಾತನಾಡಿದ್ದು ಹೀಗೆ. 25-30 ವರ್ಷದ ಹಿಂದಿನ ವಿಚಾರವನ್ನು ಕೆದಕಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದು ದ್ವೇಷದ ರಾಜಕಾರಣದ ಪ್ರತಿಫಲ ಅಂತೆಲ್ಲ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಆಗಿಲ್ಲ ಅನ್ನುವಂಥದ್ದು. ಆದ್ದರಿಂದ ಈ ದ್ವೇಷದ ರಾಜಕಾರಣದ ಪ್ರತಿಫಲ ಇದೆಲ್ಲ. ಸುಮಾರು 25-30 ವರ್ಷದ ಹಿಂದಿನ ವಿಚಾರವನ್ನು ಕೆದಕಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದು ದ್ವೇಷದ ರಾಜಕಾರಣದ ಪ್ರತಿಫಲ ಅಂತೆಲ್ಲ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಆಗಿಲ್ಲ ಅನ್ನುವಂಥದ್ದು. ಆದ್ದರಿಂದ ಈ ದ್ವೇಷದ ರಾಜಕಾರಣದ ಪ್ರತಿಫಲ ಇದೆಲ್ಲ. ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೆಯದು. ಏನಾಗಿದೆ, ಏನು ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ಬರು ಮತ್ತೊಬ್ಬರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ. ಇಲ್ಲಿ ಇವ್ರು ಇಲ್ಲಿ ಕಾನೂನು, ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗೆ ಬೇಕೋ ಬರ್ಕೋತಿದ್ದಾರೆ, ಏನೇನು ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಬರೆಯೋದೇ ಬರ್ತಾರೆ, ಬರೆದು ಆಗ್ತಾನೆ ಇದ್ದಾರೆ. ಅದೇ ಈ ಸರ್ಕಾರದ ವಿಶೇಷತೆ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳೋದು.